ಸಮಗ್ರವಾದ ಬ್ರಹ್ಮಾಂಡದ ಸೃಷ್ಟಿ ಅದು ಹೇಗೆ ಅನ್ನುವುದನ್ನು ಕಥೆಯನ್ನು ಸಂಕ್ಷೇಪದಲ್ಲಿ ಹೇಳ್ತಾರೆ. ತುಂಬ ಸುಂದರವಾಗಿರುವಂಥದ್ದು. ಸರಿಯಾಗಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು. ಪರಮಾತ್ಮ ಯಾವಾಗ ಮಹದಾದಿ ತತ್ವಗಳನ್ನು ಸೃಷ್ಟಿ ಮಾಡಿದ, ಆಮೇಲೆ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದ. ಹೇಗೆ ನಿರ್ಮಾಣ ಮಾಡಿದ ಅದನ್ನು ಸ್ವಲ್ಪ ನಿಧಾನವಾಗಿ ತಿಳಿರಿ. ಪರಮಾತ್ಮ ಮೊಟ್ಟ ಮೊದಲಿಗೆ ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ಸೃಷ್ಟಿ ಮಾಡಿದ. ಮಹತ್ತತ್ವವನ್ನು ಸೃಷ್ಟಿ ಮಾಡಿದ. ಅಹಂಕಾರ ತತ್ವವನ್ನು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಬುದ್ಧಿ, ಮನಸ್ಸು, ಪಂಚ ತನ್ಮಾತ್ರ, ಪಂಚ ಮಹಾಭೂತಗಳು, ಇಷ್ಟೆಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಿದ ಭಗವಂತ ಅತ್ಯಂತ ಆದಿಯಲ್ಲಿ. ಅಷ್ಟೆಲ್ಲ ಸೃಷ್ಟಿ ಮಾಡಿದಂತಹ ಭಗವಂತ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳ ಒಂದು ಪಿಂಡವನ್ನು ಮಾಡ್ತಾನೆ. ಆ ಪಿಂಡದಲ್ಲಿ ಆ ಮಹದಾದಿ ತತ್ವಗಳು, ಸತ್ವಗುಣಾದಿ ತತ್ವಗಳೆಲ್ಲವೂ ಜಡವಾದ ವಸ್ತುಗಳೂ ಇವೆ, ಚೇತನರಾದ ತತ್ತದ ಅಭಿಮಾನಿ ದೇವತೆಗಳೂ ಇದ್ದಾರೆ. ಒಂದು ದೊಡ್ಡದಾದ ಪಿಂಡ, ಉಂಡೆ, ಎಲ್ಲ ತತ್ವಗಳಿಂದ ಕೂಡಿದ್ದು, ತತ್ವಾಭಿಮಾನಿ ದೇವತೆಗಳಿಂದ ಕೂಡಿದ್ದು. ಆ ಉಂಡೆಯನ್ನು ಪರಮಾತ್ಮ ತಿಂದ ಮೇಲೆ ಅದ ವೀರ್ಯವನ್ನು ಮಾಡಿದ, ಸಿಮೆನ್. ಅದನ್ನು ಲಕ್ಷ್ಮೀದೇವಿಯ ಗರ್ಭದಲ್ಲಿಟ್ಟ. ಲಕ್ಷ್ಮೀದೇವಿ ಅದನ್ನು ಬಹುದೀರ್ಘ ಕಾಲದವರೆಗೆ ತನ್ನ ಉದರದಲ್ಲಿ ಅದನ್ನು ವಿಕಾರಗೊಳಿಸಿದಳು. ವಿಕಾರಗೊಳಿಸಿ ಆದ ಮೇಲೆ ಪರಮಾತ್ಮನ ಆಜ್ಞೆಯಿಂದ ಲಕ್ಷ್ಮೀದೇವಿ ಆ ಅಂಡವನ್ನು ಸೃಷ್ಟಿ ಮಾಡಿದಳು. ಚಿಕ್ಕದಾದ ಅಂಡ ಹುಟ್ಟಿತು. ಆ ಅಂಡದಲ್ಲಿ ಪರಮಾತ್ಮ ತಾನು ತಿಂದ ಯಾವ ಉಂಡೆ ಇತ್ತಲ್ಲ, ಅದರ ಒಂದು ಭಾಗವನ್ನು ವೀರ್ಯವಾಗಿ ನಿರ್ಮಾಣ ಮಾಡಿ ಬ್ರಹ್ಮಾಂಡವಾಗಿ ಹುಟ್ಟಿಸಿಬಿಟ್ಟಿದ್ದ. ಇನ್ನು ಕೆಲವು ಭಾಗ ಉಳಿದಿತ್ತು. ಅದನ್ನು ಪರಮಾತ್ಮ ತಾನು ಹೊಟ್ಟೆಯಲ್ಲಿಟ್ಟುಕೊಂಡೇನೆ ಪರಮಾತ್ಮ ಬ್ರಹ್ಮಾಂಡದ ಒಳಗಡೆ ಪ್ರವೇಶ ಮಾಡಿದ. ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡಿದ ಮೇಲೆ ಆ ಬ್ರಹ್ಮಾಂಡವನ್ನು ಪರಮಾತ್ಮ ಹಿಗ್ಗಿಸಿದ. ಎಷ್ಟು? 50 ಕೋಟಿ, 50 ಕೋಟಿ ಯೋಜನ ವಿಸ್ತಾರವಾಗಿ ಎತ್ತರವಾಯಿತು, 50 ಕೋಟಿ ಯೋಜನ ವಿಸ್ತಾರವಾಗಿ ಅಗಲವಾಯಿತು. ಅವುಗಳಲ್ಲಿ ಪರಮಾತ್ಮ ವಿರಾಟ್ ರೂಪದಿಂದ ಪ್ರಕಟನಾದ. ತನ್ನ ಮೈ ಹೊರಗೆ ವಿರಾಟ್ ರೂಪರಾದ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ. ಬ್ರಹ್ಮದೇವರ ಜಡದೇಹವನ್ನು ತೆಗೆದುಕೊಂಡು 14 ಲೋಕಗಳನ್ನು ಸೃಷ್ಟಿ ಮಾಡಿದ. ಇದುವೇ ವೈರಾಜ ಸೃಷ್ಟಿ. ಹೀಗೆ ವೈರಾಜ ಸೃಷ್ಟಿ ಮೊಟ್ಟ ಮೊದಲಿನ ದಿನ. ಆದರೆ 50 ವರ್ಷಗಳವರೆಗೆ ಆ ಸೃಷ್ಟಿಯಿಂದಲೇ ಕಾರ್ಯನಿರ್ವಾಹವಾಯಿತು. 50ನೇ ವರ್ಷ 360ನೇ ದಿನ ಪರಮಾತ್ಮ ಎಲ್ಲ ಈ ಲೋಕಗಳು ಶಿಥಿಲವಾಗಿದೆ ಎಂದಾಗಿ ಭಾವಿಸಿ ಅದನ್ನು ಸಮ್ಯಕ್ಕರಣ ಮಾಡುವುದಕ್ಕಾಗಿ ಸಮೀಚೀನಗೊಳಿಸಿ ರಿಪೇರ್ ಮಾಡುವಂತೆ ಪರಮಾತ್ಮ ಮತ್ತೆ ಯಾವ ಆ ಉಂಡೆಯಲ್ಲಿರುವ ಭಾಗ ಉಳಿದಿತ್ತು ಅಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ, ಮಹತ್ತತ್ವ, ಅಹಂಕಾರ ತತ್ವ, ಪಂಚ ಮಹಾಭೂತದವರೆಗಿರುವ ಎಲ್ಲ ಜಡ ವಸ್ತುಗಳು ಹಾಗೂ ತತ್ತದಭಿಮಾನಿ ದೇವತೆಗಳಿದ್ದರೋ ಅಂಥ ವಸ್ತುವನ್ನು ಪರಮಾತ್ಮ ಉಂಡೆಯನ್ನಾಗಿ ಮಾಡಿ ಹೊಟ್ಟೆಯಲ್ಲಿ ತಿಂದಿದ್ದನಲ್ಲ, ಆ ವಸ್ತುವನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಮತ್ತೊಮ್ಮೆ. ಆಗ 50ನೇ ವರ್ಷ, 50ನೇ ವರ್ಷದ 359ನೆಯ ದಿನ ಕಳೆದಾದ ಮೇಲೆ ಪ್ರಳಯವನ್ನು ಮಾಡಿದ. ಎಲ್ಲಿಯವರೆಗೆ ಪ್ರಳಯ? ಸತ್ಯಲೋಕದವರೆಗೆ ನೀರು ತುಂಬಿತು. ಸತ್ಯಲೋಕದ ಮೇಲೆ ನೀರಿನಲ್ಲಿ ಪರಮಾತ್ಮ ಶೇಷಶಾಹಿಯಾಗಿ ಮಲಗಿದ. ಅದಕ್ಕೆ ಗರ್ಭೋದಕ ಅಂತ ಕರೀತಾರೆ, ಅಂಡೋದಕ ಅಂತ ಕರೀತಾರೆ. ಪರಮಾತ್ಮ ಸೃಷ್ಟಿ ಮಾಡಬೇಕೆಂದು ಭಾವಿಸಿದಾಗ ಆ ಎಲ್ಲ ನೀರನ್ನು ಪಾನ ಮಾಡಿಬಿಟ್ಟ. ಆ ನೀರನ್ನು ಪಾನ ಮಾಡಿ ತನ್ನ ಉದರದಲ್ಲಿರುವಂತಹ 24 ತತ್ವಗಳ ಜೊತೆಗೆ ಅದನ್ನು ಬೆರೆಸಿ ಅದನ್ನೆಲ್ಲ ವಿಕಾರಗೊಳಿಸಿ ಭಗವಂತ 360ನೇ ದಿನ ಬೆಳಗಿನ ಜಾವಕ್ಕೆ ಪರಮಾತ್ಮ, ಬೆಳಗಿನಗಿಂತಲೂ ಮೊದಲು ಪರಮಾತ್ಮ ಕಮಲವನ್ನು ಸೃಷ್ಟಿ ಮಾಡಿದ ತನ್ನ ನಾಭಿಯಿಂದ. ಆ ನೀರೆಲ್ಲ ಕೆಳಗಿಳಿದಿತ್ತು. ಯಾಕೆಂದರೆ ನೀರನ್ನು ಪಾನ ಮಾಡಿಬಿಟ್ಟ ಪರಮಾತ್ಮ.
ಶೇಷಶಾಹಿಯಾಗಿ ಭಗವಂತ ಪಾತಾಳದ ಕೆಳಗೆ ಬಂದು ಮಲಗಿದ್ದಾನೆ. ಆ ಎಲ್ಲ ನೀರನ್ನು ಪಾನ ಮಾಡಿದ್ದಾನೆ. ಆ ನೀರು ಎಲ್ಲ ತತ್ವಗಳು ಸೇರಿಕೊಂಡು ಕಮಲವಾಗಿ ಹುಟ್ಟಿತು ಪರಮಾತ್ಮನ ನಾಭಿಯಿಂದ. ಆ ಕಮಲಕ್ಕೆ 14 ದಳಗಳು. ಆ 14 ದಳಾತ್ಮಕವಾದಂತಹ ಕಮಲ ಸತ್ಯಲೋಕದವರೆಗೆ ಎತ್ತರವಾಗಿ ಬೆಳೆದಿದೆ ಪಾತಾಳದಿಂದ. ಒಂದೊಂದು ದಳದಿಂದ ಒಂದೊಂದು ಲೋಕವನ್ನು ಪರಮಾತ್ಮ ರಿಪೇರ್ ಮಾಡಿದ, ಸಮ್ಯಕ್ಕರಣ ಮಾಡಿದ. ಆ ಕಮಲದಲ್ಲಿ ಬ್ರಹ್ಮದೇವರನ್ನು ಹುಟ್ಟಿಸಿದ. ಆ ಬ್ರಹ್ಮದೇವರು ಒಳಗೆ ಕೂತವರು ನೋಡ್ತಾ ಇದ್ದಾರೆ, ಎಲ್ಲ ಕಡೆಗೆ ಕಗ್ಗತ್ತಲು. ಬಹಳ ಭಯವಾಗಿದೆ. ದ್ವಿವಾರಂ ಭಯಮೇವಚ, ಅತ್ಯಂತ ಭೀಕರ ಸ್ಥಿತಿ. ಕೇವಲ ಭೋರ್ಗರೆಯುವ ನೀರುಗಳು, ಜಲರಾಶಿ, ಕತ್ತಲು. ಶೇಷದೇವರಿಗೆ ಬೆಳಕಿದೆ, ದೇವರಿಗೆ ಬೆಳಕಿದೆ. ಆ ಎಲ್ಲ ಬೆಳಕನ್ನು ಪರಮಾತ್ಮ ತನ್ನ ಇಚ್ಛೆಯಿಂದ ಆಚ್ಛಾದಿಸಿ ಬಿಟ್ಟಿದ್ದಾನೆ, ಬೆಳಕು ಹೊರಗೆ ಬಾರದಿದ್ದಂತೆ ಮಾಡಿದ್ದಾನೆ. ಹಾಗಾಗಿ ಕತ್ತಲು. ಆ ಕತ್ತಲಿನಲ್ಲಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ಕಯೇಶಯೋಹಂ ಇಹ ಅಬ್ಜಪೃಷ್ಠೆ. ಈ ಕಮಲದ ಹೊಟ್ಟೆಯಲ್ಲಿ ಕೂತವನು ನಾನು ಯಾರು, ನನಗೆ ತಂದೆ ಯಾರು, ಯಾರು ಈ ಕಮಲವನ್ನು ಹುಟ್ಟಿಸಿದರು? ನೋಡುವುದಕ್ಕೆ 4 ಕಡೆಗೆ ಮುಖ ಮಾಡ್ತಾರೆ. ಮುಖ 4 ಕಡೆಗೆ ಬಂದು ಬಿಟ್ಟಿತು, ಚತುರ್ಮುಖರಾದರು. ಆದರೆ ಯಾರೂ ಕಾಣಲಿಲ್ಲ. ಹುಡುಕುವುದಕ್ಕಾಗಿ ಪದ್ಮದ ನಾಳದ ಒಳಗೆ ಹೋಗ್ತಾನೆ. ನಾಳದ ಒಳಗೆ ಬಂದಾಗ ಪರಮಾತ್ಮನ ಉದರದಲ್ಲೇ ಪ್ರವೇಶ ಮಾಡಿದರು. ಪರಮಾತ್ಮನ ಉದರದಲ್ಲೂ ಅವಶಿಷ್ಟವಾದ ನೀರು, ಅಲ್ಲೂ ಜಲರಾಶಿ. ಎಲ್ಲೂ ಯಾರೂ ಕಾಣಲಿಲ್ಲ. ದೇವರು ಕಾಣಲೇ ಇಲ್ಲ. ಅಜ್ಞಾನಂ ಚತುರ್ವಾರಂ. ಭಗವಂತ ಕಾಣಲಿಲ್ಲ. ಎಷ್ಟು ಪ್ರಯತ್ನ ಮಾಡಿದರೂ ಕಾಣದೆ ಮತ್ತೆ ಆ ನಾಳವನ್ನೇ ಏರಿ ಕಮಲದ ಮಧ್ಯದಲ್ಲಿ ಕರ್ಣಿಕೆಯಲ್ಲಿ ಬಂದು ಕೂತಿದ್ದಾರೆ. ಕೂತಿರುವಾಗ ಚಿಂತಾಕ್ರಾಂತರಂತೆ ಇರುವ ಸಂದರ್ಭದಲ್ಲಿ ಭಗವಂತ ಉಪದೇಶ ಮಾಡ್ತಾನೆ. ತಪ